ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ಕಂಪ್ಯೂಟರ್ ಕುರಿತು ಇದೆ. ಸೊ ಈ ಹಿಂದೆ ಏನು ವೆರಿ ಇಂಪಾರ್ಟೆಂಟ್ 10 ಕ್ವಶನ್ಸ್ನ ಮಾಡಿದ್ದೆ. ಸೊ ಅದಕ್ಕೆ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ. ಕಂಟಿನ್ಯೂ ತರಗತಿಗಳನ್ನು ಮಾಡಿಕೊಡಿ ಮೇಡಮ್ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ಕಂಟಿನ್ಯೂ ಆಗಿ ನಾನು ತರಗತಿಗಳನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ HSTR ಆಗಿರ್ಬೋದು ಅಥವಾ PSTR ಆಗಿರ್ಬೋದು, ಅಲ್ಲಿ 20ಗಿಂತ ಜಾಸ್ತಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ. ಅಥವಾ ನೀವು ಬೇರೆ ಯಾವುದೇ ಎಕ್ಸಾಮ್ ಬರೀಬೇಕಾದ್ರೂ ಕೂಡ ಕಂಪ್ಯೂಟರ್ ಅಂತಕ್ಕಂಥ ಸಬ್ಜೆಕ್ಟ್ ಎಲ್ಲೆಲ್ಲಿರುತ್ತೋ ಅದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಹಿಂದಿನ ತರಗತಿಯಲ್ಲಿ 10 ಪ್ರಶ್ನೆಗಳಾಗಿದೆ. 10 ವೆರಿ ಇಂಪಾರ್ಟೆಂಟ್ ಆಗಿತ್ತು. ತುಂಬ ಜನ ಒಳ್ಳೆಯ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ. ಅದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಸೊ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ನೋಡಿ, ಪ್ರಶ್ನೆ 1, ಲೆಕ್ಕಾಚಾರಕ್ಕಾಗಿ ಬಳಸಿದ ಮೊದಲ ಯಾಂತ್ರಿಕ ಸಾಧನ ಯಾವುದು? ಇದು 10 ಗುಂಡುಗಳ ಸಲಾಕೆಗಳನ್ನು ಬಳಸಿ ಲೆಕ್ಕ ಮಾಡುವ ಯಂತ್ರ. ನೋಡಿ, ಅವರೇ ಒಂದು ಕ್ಲೂ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ, ಲೆಕ್ಕಾಚಾರಕ್ಕಾಗಿ ಬಳಸಿದ ಮೊದಲ ಯಂತ್ರ ಸಾಧನ ಯಾವುದು ಅಂತ. ಫಸ್ಟ್ ಕ್ವಶನ್ನು ನಿಮಗೆ ಲೆಕ್ಕಾಚಾರಕ್ಕಾಗಿ ಬಳಸಿದ ಮೊದಲ ಸಾಧನ ಯಾವುದು ಅಂತ. ಮತ್ತೆ ಅವ್ರು ನಿಮ್ಗೊಂದು ಕ್ಲೂ ಕೊಟ್ಟಿದ್ದಾರೆ, 10 ಗುಂಡುಗಳ ಸಲಾಕೆಗಳನ್ನು ಬಳಸಿ ಲೆಕ್ಕ ಮಾಡುವ ಯಂತ್ರ ಅಂತ. ಸೊ ನಿಮಗಿಲ್ಲಿ ನಾನು ಅದನ್ನು ಎಳಿಸಿ ತೋರಿಸ್ತೀನಿ, ನಿಮಗೆ ನೆನಪಾಗ್ಬೋದು ಅನ್ಕೋತೀನಿ. ಸೊ ಈ ರೀತಿ ಸಲಾಕೆಗಳಿರ್ತಿತ್ತು ಮೊದಲು. ಸೊ ನಾವು ಪಾಟಿ ಅದು ತೊಗೋಬೇಕಿದ್ರೆ ಈ ಕಡೆ ಸೈಡಿಗೆ ಇರ್ತಿತ್ತು, ಇಲ್ಲೆಲ್ಲ ಪಾಟಿ ಬರೆಯೋದಿರ್ತಿತ್ತು, ಇಲ್ಲೆಲ್ಲ ಇರ್ತಿತ್ತು ಆ ರೀತಿ. ಸೊ ಈ ರೀತಿ ಗುಂಡುಗಳಿರ್ತಿತ್ತು. ಓಕೆನಾ, ಈ ರೀತಿ 10 ಗುಂಡುಗಳು, ಆಮೇಲೆ 3, 2, 1 ಈ ಥರ ಗುಂಡುಗಳಿರ್ತಿತ್ತು. ಸೊ ಇದು ಮೊದಲು ಬಾರಿಗೆ ಏನು ಮಾಡ್ತಾರೆ, ಲೆಕ್ಕಾಚಾರ ಮಾಡಲಿಕ್ಕೆ ಬಳಸ್ತಕ್ಕಂತಹ ಒಂದು ಸಾಧನ ಆಗಿತ್ತು. ಸೊ ನೋಡೋಣ, ಆಪ್ಷನ್ ನೋಡ್ತಾ ಹೋಗೋಣ. ಓಕೆ, ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ ಅಂತ ನನಗೆ ಹೇಳಿ. ಓಕೆ, ಸೊ ಫಸ್ಟ್ ಎಲ್ಲಿರ್ತಕ್ಕಂಥದ್ದು ಅಬಕಸ್, ಸೆಕೆಂಡ್ ನೇಪಿಯರ್ ಬೋನ್ಸು, ಅದಾದಮೇಲೆ ಸ್ಲೈಡ್ ರೂಲ್ ಅಂತ ಇದೆ, ಅದಾದಮೇಲೆ ಪ್ಯಾಸ್ಕಲ್ ಲೈನ್ ಅಂತ ಇದೆ. ಓಕೆ, ಸೊ ನೋಡಿ, ವಿಡಿಯೋನ ಪಾಸ್ ಮಾಡಿ. ವೆರಿ ಈಸಿ. ಸೊ ಈ ರೀತಿ ಗುಂಡುಗಳಿದೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದು ಅಬಕಸ್ ಅಂತ ಅಲ್ವಾ. ಇತ್ತೀಚೆಗೆ ಏನು ಅಬಾಕಸ್ ತರಗತಿಗಳಲ್ಲಿ ಏನು ನಡೀತಾ ಇದೆಯಲ್ವಾ, ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಅಬಾಕಸ್ ಅಂತ ಪೀರಿಯಡ್ ಇಡ್ತಾನೆ ಇದ್ದಾರೆ. ವಾರದಲ್ಲಿ 2 ಪೀರಿಯಡ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಕಿಟ್ ಅಂತ ಕೊಡ್ತಾ ಇದ್ದಾರೆ. ಆ ಕಿಟ್ಟಲ್ಲಿ ಏನಿರುತ್ತೆ ಅಂತಂದರೆ ಇದೇ ರೀತಿ ಮೊಳೆಗಳಿರುತ್ತೆ, ಮೊಳೆಗಳಿಗೆ ಮಣಿಗಳಿರುತ್ತೆ. ಸೊ ಅದನ್ನು ಅಬಾಕಸ್ ಕಿಟ್ ಅಂತ ಕರಿತೀವಲ್ವ. ಹಾಗಾಗಿ ಅಬಾಕಸ್ ಇದಕ್ಕೆ ಸರಿಯಾದಂಥ ಉತ್ತರ. ಏನು, ಅಬಾಕಸ್ ಅಂತಕ್ಕಂಥದ್ದು ಲೆಕ್ಕಾಚಾರ ಮಾಡಲು ಬಳಸಿದ ಮೊದಲ ಯಂತ್ರ ಸಾಧನ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 12th ಕ್ವಶನ್ ನೋಡಿ, ಕಂಪ್ಯೂಟರ್ನ ಮೆಮೊರಿಯನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ? ಕಂಪ್ಯೂಟರ್ನ ಮೆಮೊರಿಯನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ ಅಂತ ನೋಡಿ. ರಾಮ್ ಮತ್ತು ರೋಮ್, ಇದು 2 ರಾಮೇ ಆಗಿದೆ. ಸೊ ಇದು ರಾಮ್ ಆಗುತ್ತೆ, ಇದು ರೋಮ್ ಅಂತ ಆಗುತ್ತೆ. ಓಕೆನಾ. ಓಕೆ ನೋಡಿ, RAM, ಇಲ್ಲಿ ROM ಅಂತ ಇದೆ. ರೀಡ್, ಇದಕ್ಕೆ ಲಾಂಗ್ ಫಾರ್ಮ್ನ ತಿಳಿಸಿ ನೋಡೋಣ. ನಾನು ಹೇಳೋಕ್ಕಿಂತ ಮೊದಲು ನೀವು ತಿಳಿಸಿ ನೋಡೋಣ ಇದಕ್ಕೆ ಏನಿರುತ್ತೆ ಅಂತ. ಕಮೆಂಟ್ ಬಾಕ್ಸಲ್ಲಿ ರ್ಯಾಮ್ನ ಮತ್ತು ರೋಮ್ನ ಒಂದು ಏನು ಅಂತಂದರೆ ಲಾಂಗ್ ಫಾರ್ಮ್ನ ತಿಳಿಸಿ. ಓಕೆ, ಸೊ ಇದು ಇವತ್ತಿನ ಹೋಮ್ವರ್ಕ್ ನಿಮಗೆ. ಸೊ ನೆಕ್ಸ್ಟ್ ಹೋಗೋಣ. ಕೆಲವೊಬ್ರು ಅನ್ಕೋತಾರೆ, ಮೇಡಮ್ ಅವ್ರು ಹೇಳುವಾಗ ಬರಲಿಲ್ವೇನೋ ಅದಕ್ಕೆ ಹೋಮ್ವರ್ಕ್ ಕೊಟ್ಬಿಟ್ರು ಅಂತ. ಹಾಗೇನಿಲ್ಲ ಸ್ನೇಹಿತರೆ, ಹಾಗೇನಿಲ್ಲ. ಓಕೆ, ನನಗೆ ಗೊತ್ತಿದೆ, ಬಟ್ ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಓಕೆ, ಸೊ ಆಪ್ಷನ್ ಬಿ ಪ್ರೊಸೆಸರ್, ಆಪ್ಷನ್ ಸಿ ಇನ್ಪುಟ್ ಸಾಧನ, ಆಪ್ಷನ್ ಡಿ ಪ್ರೊಸೆಸಿಂಗ್ ಘಟಕ ಅಂತ. ಸೊ ಕಂಪ್ಯೂಟರ್ನ ಮೆಮೊರಿಯನ್ನು ನಾವು ಸಾಮಾನ್ಯವಾಗಿ ರ್ಯಾಮ್ ಮತ್ತು ರೋಮ್ ಅಂತ ಕರಿತೀವಿ. ಓಕೆ, ಸೊ ROM. ಸೊ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 13th ಕ್ವಶನ್ ಇದೆ ನೋಡಿ. ಯಾರೆಲ್ಲ CTETಗೆ ರೆಡಿ ಆಗ್ತಿದ್ರ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ 10 ಒಂದು ಕ್ಲಾಸಸ್ ಆಗಿದೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ. ಅವುಗಳ ಉಪಯೋಗವನ್ನು ಪಡ್ಕೋಬೇಕು ಅಂತ ಅಂದರೆ ನೀವು ಏನು ಮಾಡಬೇಕು ಅಂತಂದರೆ
ಪ್ಲೇ ಲಿಸ್ಟಿಗೆ ಹೋಗಬೇಕು. ಓಕೆ, ಯಾರೆಲ್ಲ CTET ಬರಿತಿದ್ದೀರಾ, ಪ್ಲೇ ಲಿಸ್ಟಿಗೆ ಹೋದರೆ ಸೈಕಾಲಜಿ ಪ್ಲೇ ಲಿಸ್ಟಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ತರಗತಿ 1, ತರಗತಿ 2, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಹಾಕಿದ್ದೀನಿ. ಸೊ ಅದರೆಲ್ಲ ಉಪಯೋಗವನ್ನು ಪಡ್ಕೊಳ್ಳಿ. ಯಾರು ಆಲ್ರೆಡಿ TETನ ಆಲ್ರೆಡಿ ಕ್ವಾಲಿಫೈಡ್ ಆಗಿದ್ದೀರಲ್ಲ, ನೀವೆಲ್ಲನೂ CETಗೆ ಸಂಬಂಧಪಟ್ಟಂತೆ ತರಗತಿಗಳು ಕೂಡ ಮಾಡ್ತಿದ್ದೀನಿ. ಸೊ ಇನ್ನು ಮುಂದೆ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಎಲ್ಲ ತರಗತಿಗಳು ಬರುತ್ತೆ ಸ್ನೇಹಿತರೆ. ಓಕೆನಾ, LBA ಪ್ರಶ್ನೆಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ಕೂಡ ಬರುತ್ತೆ. ಸೊ 1 by 1 ನೋಡ್ತಾ ಹೋಗೋಣ. ಸೊ ನೋಡಿ, 13ನೇ ಪ್ರಶ್ನೆ. 19ನೇ ಶತಮಾನದ ಬ್ರಿಟಿಷ್ ಗಣಿತಜ್ಞ ಮತ್ತು ಸಂಶೋಧಕರಾದಂತಹ ಲೇಡಿ ಆಡಾ ಲವ್ಲೇಸಿ ಅವರನ್ನು ಏನೆಂದು ಕರೆಯಲಾಗುತ್ತದೆ? ನೋಡಿ, 19ನೇ ಶತಮಾನದ ಬ್ರಿಟಿಷ್ ಗಣಿತಜ್ಞ ಮತ್ತು ಸಂಶೋಧಕರಾದ ಲೇಡಿ ಅಡಾ ಲವ್ಲೆನ್ಸಿ ಅವರನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್, ಆಪ್ಷನ್ ಬಿ ಮೊದಲ ಆಪರೇಟಿಂಗ್ ಸಿಸ್ಟಮ್ ಡೆವಲಪರ್, ಆಪ್ಷನ್ ಸಿ ಮೊದಲ ಯಾಂತ್ರಿಕ ಕಂಪ್ಯೂಟರ್ ತಯಾರಕರು, ಆಪ್ಷನ್ ಡಿ ಮೊದಲ ಕಂಪ್ಯೂಟರ್ ವೈರಸ್ ಕಂಡುಹಿಡಿದವರು. ಸೊ ಏನು ಇದು ಅಡಾ ಲವೆನ್ಸಿ ಅಂತ ಇದ್ದಾರಲ್ವಾ, ಈ ಒಬ್ಬರ ಗಣಿತಜ್ಞರು ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿದ್ದಾರೆ. ಆಪ್ಷನ್ ಎ ಸ್ನೇಹಿತರೆ, ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿದ್ದಾರೆ. ಅಡಾ ಲೆವೆನ್ಸಿ ಅಂತಕ್ಕಂಥವರು ಒಂದು ಬ್ರಿಟಿಷ್ ಗಣಿತಜ್ಞರು. ಇವ್ರು ಏನಾಗಿದ್ದಾರೆ ಅಂದರೆ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿದ್ದಾರೆ. ರಿಪೀಟ್ ಹೇಗೆ ಮಾಡ್ತೀರಿ ಅಂದರೆ ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಹೋಗೋಣ. 14ನೇ ಪ್ರಶ್ನೆ. UNIVAC ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅನ್ನು ಸಾಮಾನ್ಯವಾಗಿ ಯಾವ ಉದ್ದೇಶಕ್ಕಾಗಿ ಬಳಸಿದ ಮೊದಲ ವಾಣಿಜ್ಯ ಕಂಪ್ಯೂಟರ್ ಎಂದು ಪರಿಗಣಿಸಲಾಗಿದೆ? UNIVAC ಅಂತ ಇದೆ ಮತ್ತೆ ಮುಂದೆ. ಸೊ ಇದನ್ನು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಸಾಮಾನ್ಯವಾಗಿ ಯಾವ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಿದ ಮೊದಲ ಒಂದು ವಾಣಿಜ್ಯ ಕಂಪ್ಯೂಟರ್ ಎಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆ ಆಗಿದೆ. ಸೊ ಆಪ್ಷನ್ ಎ ಅಲ್ಲಿ ವೈಜ್ಞಾನಿಕ ಲೆಕ್ಕಾಚಾರಗಳು, ವ್ಯವಹಾರ ಮತ್ತು ನಾಗರಿಕ ಉದ್ದೇಶಗಳು, ಮಿಲಿಟರಿ ರಹಸ್ಯ ಸಂಕೇತಗಳನ್ನು. ಸೊ ಯಾವ ಉದ್ದೇಶಕ್ಕಾಗಿ ಇದನ್ನು ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ನ ಬಳಸಿದ್ರು ಅಂತ ಅಂದರೆ, ಸೊ ಅವರೇ ಆ ಒಂದು ಪ್ರಶ್ನೆಯಲ್ಲೇ ಒಂದು ಹಿಂಟ್ ಕೊಟ್ಟಿದ್ದಾರೆ ನಿಮಗೆ. ನೋಡಿ, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರನ್ನು ಸಾಮಾನ್ಯವಾಗಿ ಯಾವ ಉದ್ದೇಶಕ್ಕಾಗಿ ಬಳಸಿದ ಮೊದಲ ವಾಣಿಜ್ಯ ಕಂಪ್ಯೂಟರ್ ಎಂದು ಪರಿಗಣಿಸಲಾಗಿದೆ ಅಂದರೆ ಇದು ವ್ಯವಹಾರ ಮತ್ತು ನಾಗರಿಕ ಉದ್ದೇಶಗಳಿಗೆ ಸಂಬಂಧಪಟ್ಟಿದೆ. ಓಕೆ, ಸೊ ಇದನ್ನು ವ್ಯವಹಾರ ಮತ್ತು ನಾಗರಿಕ ಉದ್ದೇಶಗಳಿಗಾಗಿ ಬಳಸಲಾಯಿತು. ಓಕೆ, ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ. ನೀವು ಲೈಕ್ ಮಾಡೋದ್ರಿಂದ ನನಗಿನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಮತ್ತು ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸೊ 15ನೇ ಪ್ರಶ್ನೆ. ಕಂಪ್ಯೂಟರ್ನ ಇತಿಹಾಸದಲ್ಲಿ ಮ್ಯಾಕ್ ಇಂಟೋಶ್ ಅಂತ ಇದೆ. ಓಕೆನಾ, ಮ್ಯಾಕ್ ಅಥವಾ ಮಿಯಾಕ್ ಅಂತ ನೀವು ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡ್ತೀರಾ ನೋಡಿ. ಮ್ಯಾಕ್ ಇಂಟೋಷನ್ ಕಂಪ್ಯೂಟರನ್ನು ಪರಿಚಯಿಸಿದ ಕಂಪನಿ ಯಾವುದು? ನೋಡಿ, ಕಂಪ್ಯೂಟರ್ನ ಇತಿಹಾಸದಲ್ಲಿ ಮ್ಯಾಕ್ ಇಂಟೋಶ್ ಕಂಪ್ಯೂಟರನ್ನು ಪರಿಚಯಿಸಿದ ಕಂಪನಿ ಯಾವುದು? ಮೈಕ್ರೋಸಾಫ್ಟ್. ಒಂದು ನಿಮಿಷ, ಇದೇ ಪ್ರಶ್ನೆ ಇತ್ತಲ್ವಾ? 15ನೇ ಪ್ರಶ್ನೆ. ಓಕೆ, ಕರೆಕ್ಟ್. ಮೈಕ್ರೋಸಾಫ್ಟ್, IBM, ಆಪಲ್ ಅಥವಾ HP ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಕಂಪ್ಯೂಟರ್ನ ಇತಿಹಾಸದಲ್ಲಿ ಮ್ಯಾಕ್ ಇಂಟೋಶನ್ನು IBM ಈ ಕಂಪನಿ ಪರಿಚಯಿಸಿದೆ. ಓಕೆ, IBM ಕಂಪ್ನಿ ಏನಿದೆ ಇದು ಪರಿಚಯಿಸಿದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡ್ತಾ ಹೋಗಿ. 16ನೇ ಪ್ರಶ್ನೆ. 5ನೇ ತಲೆಮಾರಿನ ಕಂಪ್ಯೂಟರ್ಗಳ ಪ್ರಮುಖ ತಂತ್ರಜ್ಞಾನ ಯಾವುದು? ನೋಡಿ, 5ನೇ ತಲೆಮಾರಿನ ಕಂಪ್ಯೂಟರ್ಗಳ ಪ್ರಮುಖ ತಂತ್ರಜ್ಞಾನ ಯಾವುದು? ಆಪ್ಷನ್ ಎ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಪ್ಷನ್ ಬಿ ಟ್ರಾನ್ಸಿಸ್ಟರ್, ಆಪ್ಷನ್ ಸಿ ದೊಡ್ಡ ಪ್ರಮಾಣದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ LSI ಅಂತ ಕೊಟ್ಟಿದ್ದಾರೆ, ಡಿ ನಿರ್ವಾತ ಕೊಳವೆಗಳು ಅಂತ ಕೊಟ್ಟಿದ್ದಾರೆ.
ಸೊ ಇದಕ್ಕೆ ಸರಿಯಾದಂಥ ಉತ್ತರ 5ನೇ ತಲೆಮಾರಿನ ಅಂದರೆ 5G ಅಲ್ವಾ. ಸೊ 5Gಯ ಒಂದು ಕಂಪ್ಯೂಟರ್ನ ಪ್ರಮುಖ ತಂತ್ರಜ್ಞಾನ ಯಾವುದು ನಿಮ್ಗೆಲ್ಲರಿಗೂ ಗೊತ್ತಿದೆ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಇತ್ತೀಚೆಗೆ ಇರ್ತಕ್ಕಂತಹ ಒಂದು ಪ್ರಮುಖ ತಂತ್ರಜ್ಞಾನ ಆಗಿದೆ. ಸ್ವಲ್ಪ ಕಾಮನ್ ಸೆನ್ಸ್ನ ಯೂಸ್ ಮಾಡಿದ್ರೆ ಇದಕ್ಕೆ ಆನ್ಸರ್ ಕರೆಕ್ಟಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಒಂದು ನಿಮಿಷ. ಓಕೆ, ಆಪ್ಷನ್ ಕಾಣಿಸ್ತಾ ಇಲ್ಲ ಅಲ್ವಾ? ಓಕೆ, ಸೊ ನೋಡಿ ಇಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎಡ್ಸಾಕ್ EDSAC ವಿಸ್ತೃತ ರೂಪವೇನು ಅಂತ. ಸೊ ಎಲೆಕ್ಟ್ರಾನಿಕ್ ಡಿಜಿಟಲ್ ಸ್ಟೋರ್ಡ್ ಆಟೋಮೆಟಿಕ್ ಕಂಪ್ಯೂಟರ, ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್, ಆಪ್ಷನ್ ಸಿ ಅರ್ಲಿ ಡಿಜಿಟಲ್ ಸ್ಟೋರೇಜ್ ಅನಾಲಿಟಿಕ್ ಕಂಪ್ಯೂಟರ್, ಆಪ್ಷನ್ ಡಿ ಎಕ್ಸ್ಪ್ರಿಮೆಂಟಲ್ ಡಿಜಿಟಲ್ ಸ್ಟೋರ್ಡ್ ಆಟೋಮೆಟಿಕ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಬಿ ಆಗುತ್ತೆ. ಆಟೋಮೆಟಿಕ್ ಡಿಲೇ ಸ್ಟೋರೇಜ್ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್. ಒಂದು ನಿಮಿಷ. ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದರೆ ಆಪ್ಷನ್ ಬಿ ಆಗುತ್ತೆ, ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ. ಓಕೆ, ಇನ್ನೊಂದ್ಸಲ ಹೇಳ್ತಿದ್ದೀನಿ ನೋಡ್ರಿ, ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್, ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮೆಮೊರಿಯಲ್ಲಿ ಸಂಗ್ರಹಿಸುವ ಪರಿಕಲ್ಪನೆಯನ್ನು ನೀಡಿದವರು ಯಾರು? ನೋಡಿ, ಮೆಮೊರಿಯಲ್ಲಿ ಏನು ನಾವು ಸಂಗ್ರಹಣೆ ಮಾಡ್ತೀವಲ್ಲ, ಈ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಸೊ ನಾವು ಸೇವ್ ಮಾಡ್ತೀವಿ, ನಮ್ಮ ಫೈಲ್ಗಳನ್ನೆಲ್ಲ ಏನು ಮಾಡಿರ್ತೀವಿ, ಒಂದು ಫೈಲ್ನೆಲ್ಲ ನಾವು ಸೇವ್ ಮಾಡಿ ಇಟ್ಕೋತೀವಲ್ಲ. ಸೊ ಈ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತ. ಸೊ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಎಂದು ಕರೆಯಲಾಗುತ್ತೆ. ಇದನ್ನು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಸೊ ಈ ವಿಚಾರವನ್ನು ಹೇಳಿಕೊಟ್ಟವ್ರು ಯಾರು ಅಂತ. ಸೊ ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಬಿ ಜಾನ್ ವಾನ್ ನ್ಯೂಮನ್, ಆಪ್ಷನ್ ಸಿ ಜಾರ್ಜ್ ಬುಲೆ, ಆಪ್ಷನ್ ಡಿ ಅಲನ್ ಟ್ಯೂರಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಿ ಆಗುತ್ತೆ ಸ್ನೇಹಿತರೆ, ಜಾನ್ ವಾನ್ ನ್ಯೂಮನ್ ಅಂತ. ಸೊ ಜಾನ್ ವಾನ್ ನ್ಯೂಮನ್ ಅವರು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟನ್ನು ಅಥವಾ ಮೆಮೊರಿಯಲ್ಲಿ ಸಂಗ್ರಹಿಸ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ನೀಡಿದ್ರು. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ರೂಪದಲ್ಲಿ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುತ್ತವೆ? ನೋಡಿ, ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ರೂಪದಲ್ಲಿ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುತ್ತವೆ? ಆಪ್ಷನ್ ಎ ಅನಲಾಗ್ ಸಂಕೇತಗಳು, ಆಪ್ಷನ್ ಬಿ ಬೈನರಿ ಅಕ್ಷರಗಳು, ನಾವೇನು 0 ಮತ್ತು 1 ಕಂಪ್ಯೂಟರ್ನ ಒಂದು ಅಕ್ಷರಗಳಂತ ಕರಿತೀವಿ. ಸೊ ಬೈನರಿ ಅಕ್ಷರಗಳು, ಅದನ್ನು ಬೈನರಿ ಡಿಜಿಟ್ಸ್ ಅಂತ ಕರಿತೀವಿ. ಸಿ ಬಣ್ಣಗಳ ಸಂಕೇತಗಳು, ಡಿ ಕಂಪನಗಳು ಅಂತ. ಸೊ ನಿಮಗೀಗ ಆಲ್ರೆಡಿ ಗೊತ್ತಿದೆ ಡಿಜಿಟಲ್ ಕಂಪ್ಯೂಟರ್ಗಳು ಯಾವ ರೂಪದಲ್ಲಿ ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸ್ತವೆ ಅಂತಂದರೆ, ಕಂಪ್ಯೂಟರ್ನ ಭಾಷೆ ಯಾವುದು? ಬೈನರಿ ಭಾಷೆ ಆಗಿರುತ್ತೆ. ಬೈನರಿ ಅಕ್ಷರಗಳು 0 ಮತ್ತು 1. ಸೊ ಇದು ಡಿಜಿಟಲ್ ಕಂಪ್ಯೂಟರ್ಗಳ ಒಂದು ದತ್ತಾಂಶಗಳನ್ನು ಪ್ರಕ್ರಿಯೆಗೊಳಿಸ್ತಕ್ಕಂಥದ್ದು. ಸೊ ಲಾಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ. ಇದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಸರಣಿ ವಿಡಿಯೋಗಳು ಬರ್ತಾನೆ ಹೋಗುತ್ತೆ ಸ್ನೇಹಿತರೆ. 10 ಕ್ವಶನ್ಸ್ನ ಮಾಡ್ತಾ ಹೋಗ್ತೀನಿ ಡೈಲಿ. ನೀವು ನೋಡಿ, ತುಂಬ ಲಾಂಗ್ ಆದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಅದಕ್ಕೆ 10 ಕ್ವಶನ್ಸ್ ಮಾತ್ರ ತೊಗೊಂಡು ಬಂದಿದ್ದೀನಿ. ಇನ್ನೂ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಬರೋ ಹೊತ್ತಿಗೆ ನೀವು ಬೇಕಾದಷ್ಟು ಕ್ವಶನ್ ಆನ್ಸರ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ 20ನೇ ಪ್ರಶ್ನೆ. ವಾಣಿಜ್ಯ ಮಾರುಕಟ್ಟೆಗೆ ಮೊದಲ ವೈಯಕ್ತಿಕ ಕಂಪ್ಯೂಟರ್, ಪರ್ಸ್ನಲ್ ಕಂಪ್ಯೂಟರನ್ನು ಪರಿಚಯಿಸಿದ ಕಂಪನಿ ಯಾವುದು ಅಂತ. ನೋಡಿ, ಏನು ಅಂತಂದರೆ ವಾಣಿಜ್ಯ ಮಾರುಕಟ್ಟೆಗೆ ಮೊದಲ ವೈಯಕ್ತಿಕ ಕಂಪ್ಯೂಟರ್ ಅಂದರೆ PC ಅಂತ ನಾವು ಕರಿತೀವಿ, ಪರ್ಸ್ನಲ್ ಕಂಪ್ಯೂಟರನ್ನು ಪರಿಚಯಿಸಿದವರು ಯಾರು? ಆಪ್ಷನ್ ಎ IBM, ಆಪ್ಷನ್ ಬಿ ಕಮಾಂಡರ್, ಆಪ್ಷನ್ ಸಿ ಆಪಲ್, ಆಪ್ಷನ್ ಡಿ ಟ್ಯಾಡಿ ಅಂತ ಇದೆ. ಸೊ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಆದಷ್ಟು. ಓಕೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಏನಾಗುತ್ತೆ? IBM ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ IBM ಪರ್ಸ್ನಲ್ ಕಂಪ್ಯೂಟರನ್ನು ಪರಿಚಯಿಸಿದ ಕಂಪನಿಯಾಗಿದೆ.
ಸೊ ಇಲ್ಲಿ ಒಂದು ನಿಮಿಷ 15ನೇ ಪ್ರಶ್ನೆ IBM ಅಂತ ಹೇಳಿದ್ದೆ ಅಲ್ವಾ. ಸೊ ಇದು IBM ಅಲ್ಲ ಸ್ನೇಹಿತರೆ, ಇದು ಆ್ಯಪಲ್ ಆಗುತ್ತೆ. ಓಕೆ, ಸೊ ಲಿಟಲ್ ಕನ್ಫ್ಯೂಸ್ ದೂರ ಮಾಡಿಬಿಡ್ತೀನಿ ಇವಾಗಲೇ. ಕಂಪ್ಯೂಟರ್ ಇತಿಹಾಸದಲ್ಲಿ ಮ್ಯಾಕಿಂಟೋಷನ್ ಕಂಪ್ಯೂಟರನ್ನು ಪರಿಚಯಿಸಿದ ಕಂಪನಿ ಆ್ಯಪಲ್ ಕಂಪನಿಯಾಗಿದೆ, ಅದು IBM. ಓಕೆ, ಸಾರಿ. ಸೊ ಇದು ಆ್ಯಪಲ್ಲು, ಅದು IBM ಆಗಿದೆ. ಓಕೆ, ಸೊ ಮ್ಯಾಕಿಂಟೋಷನ್ ಕಂಪ್ಯೂಟರ್ನ ಪರಿಚಯಿಸಿದವರು ಆ್ಯಪಲ್ ಕಂಪ್ನಿ ಆದರೆ ನಿಮಗೆ 20 ಕ್ವಶನ್ ಏನಿದೆ ಇದು. ಸೊ ಏನಿದೆ ಇದು ಡಿಜಿಟಲ್ ಕಂಪ್ಯೂಟರ್ಗಳು ಇದೆಲ್ಲ 20. ಓಕೆ, ವಾಣಿಜ್ಯ ಮಾರುಕಟ್ಟೆಗೆ ಮೊದಲ ವ್ಯಕ್ತಿಗತ ಕಂಪ್ಯೂಟರನ್ನು ಪರ್ಸ್ನಲ್ ಕಂಪ್ಯೂಟರ್ಸ್ನ ಹೇಳಿದವರು ಯಾರು ಅಂದರೆ IBM ಅವರು. ಓಕೆ, ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ CETಗೆ ಪ್ರಿಪೇರ್ ಆಗ್ತಿದ್ದಾರೆ, HST ಆಗಿರ್ಬೋದು, PSTR ಆಗಿರ್ಬೋದು, ಕಂಪ್ಯೂಟರ್ ಸಬ್ಜೆಕ್ಟ್ ಎಲ್ಲೆಲ್ಲಿ ಬರುತ್ತೋ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.